ಸೂಚನೆಯೂ ನೀಡಲಿಲ್ಲ. ನೀ ಹೋದ ಕಾರಣ ಹೇಳಲಿಲ್ಲ. ಒಂದು ಮಾತು ಹೇಳದೆ ಮರೆಯಾದೆಯ. ಅನುಮಾನವಿಲ್ಲ ಇದು ಮಾಯದ ಕಲಿಯುಗ. ಹೊರಟೆಯ ನನ್ನವ್ವ ಬಿದಿರ ತೇರಲಿ ಯಮನ ಊರಿಗೆ. ಬಿದಿರ ತೇರಲಿ ಯಮನ ಊರಿಗೆ. ಹೊರಟೆಯ ನನ್ನವ್ವ ಹೊರಟೆಯ. ಕಣ್ಣನ್ನು ನೀ ತೆರೆಸಿ ಲೋಕವ ತೋರಿಸಿದೆ. ನನ್ನ ಕಣ್ಣನ್ನು ತೆರೆಸಿ ಲೋಕವ ತೋರಿಸಿದೆ. ನಿನ್ನ ಕಣ್ಣನ್ನು ಮುಚ್ಚಿ ನಾ ಹೇಗೆ ಬಾಳಲೋ, ನಾ ಹೇಗೆ ಬಾಳಲೋ. ಕಣ್ಣನ್ನು ನೀ ತೆರೆಸಿ ಲೋಕವ ತೋರಿಸಿದೆ. ನನ್ನ ಕಣ್ಣನ್ನು ತೆರೆಸಿ ಲೋಕವ ತೋರಿಸಿದೆ. ನಿನ್ನ ಕಣ್ಣನ್ನು ಮುಚ್ಚಿ ನಾ ಹೇಗೆ ಬಾಳಲೋ, ನಾ ಹೇಗೆ ಬಾಳಲೋ. ಹೊರಟೆಯ ನನ್ನವ್ವ ಹೊರಟೆಯ. ನವಮಾಸಗಳು ನನ್ನ ಒಡಲಲ್ಲಿ ಬಚ್ಚಿಟ್ಟೆ. ನವಮಾಸಗಳು ನನ್ನ ಒಡಲಲ್ಲಿ ಬಚ್ಚಿಟ್ಟೆ. ಬಚ್ಚಿಟ್ಟ ನಿನ್ನನು ಮಣ್ಣಲ್ಲೇಗೆ ಮುಚ್ಚಲೆ, ಮಣ್ಣಲ್ಲೇಗೆ ಮುಚ್ಚಲೆ. ನವಮಾಸಗಳು ನನ್ನ ಒಡಲಲ್ಲಿ ಬಚ್ಚಿಟ್ಟೆ. ನವಮಾಸಗಳು ನನ್ನ ಒಡಲಲ್ಲಿ ಬಚ್ಚಿಟ್ಟೆ. ಬಚ್ಚಿಟ್ಟ ನಿನ್ನನು ಮಣ್ಣಲ್ಲೇಗೆ ಮುಚ್ಚಲೆ, ಮಣ್ಣಲ್ಲೇಗೆ ಮುಚ್ಚಲೆ. ಹೊರಟೆಯ ನನ್ನವ್ವ ಹೊರಟೆಯ.
ಬಿಸಿಲಿಂದ ನನ್ನನ್ನು ರಕ್ಷಿಸಿದೆ, ಸುಡುವ ಬಿಸಿಲಿಂದ ನನ್ನನ್ನು ರಕ್ಷಿಸಿದೆ, ಸುಡುವ ಬೆಂಕಿಯ ನಾ ಹೇಗೆ ಇಡಲಿ ನಿನಗೆ, ನಾ ಹೇಗೆ ಇಡಲೋ. ಸುಡುವ ಬಿಸಿಲಿಂದ ನನ್ನನ್ನು ರಕ್ಷಿಸಿದೆ, ಸುಡುವ ಬಿಸಿಲಿಂದ ನನ್ನನ್ನು ರಕ್ಷಿಸಿದೆ, ಸುಡುವ ಬೆಂಕಿಯ ನಾ ಹೇಗೆ ಇಡಲಿ ನಿನಗೆ, ನಾ ಹೇಗೆ ಇಡಲು. ಹೊರಟೆಯ ನನ್ನವ್ವ, ಹೊರಟೆಯ. ಹೆಗಲ ಮೇಲೊತ್ತು ಜಗವನ್ನೇ ತೋರಿಸಿದೆ, ಹೆಗಲ ಮೇಲೊತ್ತು ಜಗವನ್ನೇ ತೋರಿಸಿದೆ, ಸ್ಮಶಾನಕ್ಕೆ ನಿನ್ನೊತ್ತು ನಾ ಹೇಗೆ ಹೋಗಲೋ, ನಾ ಹೇಗೆ ಹೋಗಲೋ. ಹೆಗಲ ಮೇಲೊತ್ತು ಜಗವನ್ನೇ ತೋರಿಸಿದೆ, ಹೆಗಲ ಮೇಲೊತ್ತು ಜಗವನ್ನೇ ತೋರಿಸಿದೆ, ಸ್ಮಶಾನಕ್ಕೆ ನಿನ್ನೊತ್ತು ನಾ ಹೇಗೆ ಹೋಗಲೋ, ನಾ ಹೇಗೆ ಹೋಗಲೋ. ಹೊರಟೆಯ ನನ್ನವ್ವ, ಸುಡುವ ತೇರಲಿ ಯಮನ ಊರಿಗೆ, ಯಮನ ತೇರಲಿ ಶಿವನ ಊರಿಗೆ. ಹೊರಟೆಯ ನನ್ನವ್ವ, ಹೊರಟೆಯ 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 ಹೊರಟೆಯ. ಬಿದಿರಾತೇರಲಿ ಯಮನ ಜಿಜಿ, ಎಷ್ಟು ಸೊಗಸಾದಂತಹ ಹಾಡು, ಎಷ್ಟು ಅರ್ಥಪೂರ್ಣವಾದಂತಹ ಹಾಡು. ಈಗ ನೀವು ಹೇಳಿ, ಗ್ರ್ಯಾಂಡ್ ಫಿನಾಲೆಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ರಾ? ಕಂಗ್ರ್ಯಾಚುಲೇಷನ್ಸ್, ನೀವು ಗ್ರ್ಯಾಂಡ್ ಫಿನಾಲೆ ತಲುಪಿರೋದಕ್ಕೆ. ಫೈನಲ್ಗೆ ಹೋದರೆ ಇದೇ ಸಾಂಗ್ ಆಡಬೇಕು ಅಂತ ನಾನು ಇಲ್ಲಿಗೆ ಬಂದಾಗಲೇ ಅಂದ್ಕೊಂಡಿದ್ದೆ. ಓಕೆ, ಗೆಲ್ತೀನೋ ಬೀಳ್ತೀನೋ ಗೊತ್ತಿಲ್ಲ, ಬಟ್ ಇದೇ ಸಾಂಗ್ ಆಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೂಪರ್. ಅದೇ ರೀತಿ ಹಾಡೋ ಥರ ಆಗಿದೆ. ಅರ್ಚನಾ ಮ್ಯಾಮ್. ಜಿಜಿ ಇವ್ರು ಬೇರೆನೇ ಒಂದು ಮೋಡ್ಗೆ ಕರ್ಕೊಂಡು ಹೊಟ್ಟೋದ್ರು. ಎಷ್ಟು ಭಾರವಾಗಿದೆ ಜಿಜಿ, ಸಾಹಿತ್ಯ ಮತ್ತು ಸಂಯೋಜನೆ ಎರಡೂ ತುಂಬ ಭಾರವಾಗಿದೆ. ನಿನ್ನ ಕಣ್ಣನು ಮುಚ್ಚಿ ಏನು ಹೇಳಬೇಕು ಅಂತ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳಿಬಿಟ್ರು, ನಾನು ಫೈನಲ್ಸಿಗೆ ಬಂದಿದ್ರೆ ಇದೇ ಹಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸೆಲೆಕ್ಷನ್ ಬಗ್ಗೆ ಇನ್ನು ಮಾತಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನೀವು ಕಳೆದ ಸಂಚಿಕೆಗಳಲ್ಲಿ ಏನು ಯಾವ ರೀತಿಯ ಒಂದು ಚಾಲೆಂಜಿಂಗ್ ಹಾಡುಗಳನ್ನೆಲ್ಲ ಹಾಡ್ಕೊಂಡು ಬಂದಿದ್ರಿ, ಅದಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ಇದು ಒಂಚೂರು ಎನರ್ಜಿ ಡ್ರಾಪ್ ಆಗುವ ಥರದ ಹಾಡು ಅಂತ ಅನ್ನಿಸ್ತು. ಬಟ್ ನಿಮ್ಮ ಕನೆಕ್ಷನ್ ಬೇರೆ ಇದೆ ಈ ಹಾಡಿನ ಜೊತೆ ಅಂತ ಅಂದ್ಕೊಂಡೆ ನಾನು. ಬಟ್ ಭಾವನೆ ಅಂತೂ ಅದ್ಭುತವಾಗಿ ಭಾವ ತುಂಬಿ ಹಾಡಿದ್ರಿ. ಬಿದಿರಾತೇರಲಿ ಯಮನ ಊರಿಗೆ ಹೊರಟೆಯ ನನ್ನವ್ವ. ಆ ಹೊರಟೆಯ ಅಂತ
ಎವ್ರಿ ಟೈಮ್ ಸಸ್ಟೈನ್ ಮಾಡುವಾಗ ಸ್ವಲ್ಪ ಶಾರ್ಪ್ ಆಗ್ತಿತ್ತು ಜೀಜಿ. ಆಮೇಲೆ ನನಗೆ ಒಂದು ಡೌಟ್ ಬಂದಿದ್ದೇನು ಅಂತಂದರೆ, ಚರಣಗಳಲ್ಲಿ ನಿನ್ನ ಹೇಗೆ ಮಣ್ಣು ಮಾಡಲೋ ಅಂತ ಕೇಳ್ತಾ ಇದ್ರಿ, ಹೇಗೆ ಬೆಂಕಿ ನೀಡಲೋ ಅಂತಿದ್ರಲ್ಲ, ತಾಯಿಗಲ್ವಾ ಇದನ್ನ ಹೇಳ್ತಿರೋದು? ಮೇಡಮ್ ಅಂದರೆ ನಾವು ದಿನ ತಿಥಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಮೇಡಮ್. ನಾವಂದರೆ ಹೇಗೆ ಮಾಡಲಿ ನಿನ್ನ, ಹೇಗೆ ಮಾಡಲೋ, ಅರ್ಥ ಆಯಿತು. ಹೇಗೆ ಮಾಡಲೋ, ನಾನು ಹೇಗೆ ಮಾಡ್ಲಂಬ ನಿನ್ನ ಅಂದರೆ ನಮ್ಮ ಕಡೆ ಅವಲೋ ಅಪ್ಪಲೋ ಅನ್ನೋದು ಜಾಸ್ತಿ. ಅವಲೋ ಓ, ತಾಯಿಗೂ ಆ ಥರ ಬಳಸ್ತೀರಾ? ಓಕೆ. ಅಂದರೆ ಅಕ್ತಿರಿದು ಇದ್ರೆ ಅಕ್ತಿರ್ಗೂ ಕೂಡ ತಾಯಿ ತಾಯಿ ಅಂತ ಕರಿತೀವಿ ನಾವು ಅಕ್ತಿರ್ನ, ಹಂಗಾಗಿ ಅವಲೋ. ಓ, ಸೊ ಸ್ತ್ರೀಲಿಂಗಕ್ಕೆ ಕೂಡ ಲೋ ಅನ್ನೋದನ್ನು ಬಳಸ್ತೀರಿ ನೀವು. ಓಕೆ ಓಕೆ, ಇದು ನನಗೆ ಹೊಸದು. ಸೊ ಅದೇ ಅಂದ್ಕೊಂಡೆ, ನೀವು ಹೇಗೆ ಬೆಂಕಿ ನೀಡಲು ಅಂತ ಬಳಸ್ತಿದ್ದೀರಲ್ಲ, ಇದು ಹೇಗೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಆಮೇಲೆ ಸ್ಮಶಾನಕ್ಕೆ ಅಂತ ಹಾಡೋ ಬದಲು ಮಸಣ ಅಂತಲೇ ಹಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಸ್ಮಶಾನಕ್ಕೆ ನಿನ್ನೊತ್ತು ನಾ ಹೇಗೆ ಹೋಗಲು, ನಾ ಹೇಗೆ ಹೋಗಲು. ಮೇಡಮ್ ನಮ್ಮ ಕಡೆ ಸ್ಮಶಾನ ಅಂತೀವಿ, ಸ್ಮಶಾನ ಅಂತೀವಿ, ಮಸಣ ಅಂತೀವಿ, ಹಂಗಾಗಿ ನಾವು ಸ್ಮಶಾನ. ನಾನು ಲಿರಿಕಲಿ ನೋಡಿದಾಗ ಕಿವಿಗೆ ಕೇಳೋದಕ್ಕೆ ಸ್ಮಶಾನ ಅನ್ನೋ ಬದಲು ಮಸಣ ಅಂದಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು. ಇಟ್ಸ್ ಅ ಸಜೆಷನ್ ಅಷ್ಟೇ. ಸೊ ಈ ಕೆಲವೊಂದು ಸಣ್ಣ ಅಬ್ಸರ್ವೇಷನ್ ನೋಡಿದೆ. ನಿಮ್ಮ ಗಾಯನದಲ್ಲಿ ಭಾವಕ್ಕೆ ಕೊರತೆಯೇ ಇಲ್ಲ, ತುಂಬಿ ಕೊಡ್ತಾಯಿದ್ರಿ. ಮೈನ್ಯೂಟ್ ಫೈನ್ ಟ್ಯೂನಿಂಗು ಸಸ್ಟೈನ್ ಮಾಡುವಾಗ ಅದೊಂದು ಚೂರು ಶಾರ್ಪಾಗಿದ್ಬಿಟ್ರೆ ತುಂಬ ಚೆನ್ನಾಗಿ ಹಾಡಿದ್ರಿ. ಆ ಕೆಲವು ಕೊನೆಯ ಚರಣದಲ್ಲಿ ಅಮ್ಮ ಅಂತ ಹೇಳಿದ್ರಲ್ಲ, ಅಯ್ಯೋ ಕರಳು ಕಿತ್ಕೊಂಡು ಬಂತು ಜೀಜಿ. ಸುಡುವ ಬಿಸಿಲಿಂದ ನನ್ನನ್ನು ರಕ್ಷಿಸಿದೆ, ಸುಡುವ ಬಿಸಿಲಿಂದ ನನ್ನನ್ನು ರಕ್ಷಿಸಿದೆ, ಸುಡುವ ಬೆಂಕಿಯ ನಾ ಹೇಗೆ ಇಡಲಿ ನಿನಗೆ, ನಾ ಹೇಗೆ ಇಡಲು. ತುಂಬ ಮಧುರವಾಗಿತ್ತು. ನೀವು ಅದನ್ನು ಎಷ್ಟು ಫೀಲ್ ಮಾಡಿ ಹೋಗಿರುವ ತಾಯಿ ವಾಪಸ್ ಎದ್ದು ಬಂದುಬಿಡ್ಬೇಕು, ಅಷ್ಟು ಚೆನ್ನಾಗಿ ಕರೆದ್ರಿ ನೀವು. ತುಂಬ ಚೆನ್ನಾಗಿ ಹಾಡಿದ್ರಿ ಜೀಜಿ. ಹೀಗೆ ನಿಮ್ಮ ತಾಯಿಯ ಆಶೀರ್ವಾದ, ತಾಯಿ ತಂದೆಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಹೀಗೆ ಚೆನ್ನಾಗಿ ಹಾಡ್ತಾಯಿರಿ. ನೊಂದ ಬೆಂದ ಮನಸ್ಸುಗಳಿಗೆ ಸಾಂತ್ವನ ಕೊಡ್ತಾಯಿರಿ. ಒಳ್ಳೆಯದಾಗಲಿ ಜೀಜಿ. ಥ್ಯಾಂಕ್ ಯು ಮ್ಯಾಮ್. ರಾಜು ಸರ್, ನೀವು ಡಿಸೈಡ್ ಮಾಡಿಬಿಟ್ಟಿದ್ರಿ ಇದನ್ನೇ ಹಾಡಬೇಕು ಅಂತ ಅಲ್ವಾ? ಇರಲಿ, ಅದನ್ನು ಬಿಟ್ಟು ಹೊರತುಪಡಿಸಿದ್ರೆ ಈ ಹಾಡು ನನಗೆ ಕೇಳ್ತಾ ಇದ್ದರೆ, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಈ ಥರದ ಹಾಡು ನೆನಪಾಯಿತು ನನಗೆ. ನಿಮ್ಮ ಹಾಡಿನ ವಿಶೇಷ ಏನು ಅಂತಂದರೆ ಗೊತ್ತಾ? ಒಂದು ಕಂಪ್ಯಾರಿಸನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೋಡಿ. ವೀಣೆಗೆ ತಂತಿಯನ್ನು ತೆಗೆದು ಕರ್ಳನ್ನು ಕಟ್ಟಿ ನುಡಿಸಿದ್ರೆ ಹೆಂಗಿರುತ್ತೋ ಆ ಥರ ಇತ್ತದು. ಕರ್ಳನ್ನು ನುಡಿಸಿದ್ರೆ ಹೇಗೆ ಅನಿಸೋದು ಅಲ್ವಾ? ಅಷ್ಟು ಅದನ್ನು ಅದರೊಳಗಡೆ ಮುಳುಗಿದ್ರಿ ನೀವು ಅಲ್ವಾ? ಇರಲಿ, ಒಳ್ಳೆಯದಾಗಲಿ. ಬಟ್ ಒಳ್ಳೆ ಹಾಡನ್ನಂತೂ ಕೊಟ್ರಿ ಅಲ್ವಾ? ಇಡೀ 4 ಚರಣಗಳನ್ನು ಹಾಡಿದ್ರಿ ನೀವು. ಅಂದರೆ ನಿನ್ನ ಸುಡಬೇಕಾದ್ರೆ ಎಷ್ಟು ನೋವಾಗತ್ತೋ, ಮಣ್ಣು ಮುಚ್ಚಬೇಕಾದ್ರೆ ಹೇಗೆ ಆಗ್ಬೋದು ನಿನಗೆ ಅಂತ, ಇದೆಲ್ಲ ಕೇಳ್ತಾ ಇದ್ದರೆ ಅದು ಗೊತ್ತಾಗಲ್ಲ. ಅದು ನೋಡಿದಾಗಂತೂ, ಸನ್ನಿವೇಶ ನೋಡಿದಾಗ ಅದು ಕರಳು ಕಿತ್ತು ಬರುತ್ತೆ. ಇರಲಿ ನವೀನ್, ಒಳ್ಳೆಯದಾಗಲಿ ನಿಮಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ಒಳ್ಳೆ ಪ್ರಸ್ತುತಿ. ಇಂಗ್ಲೀಷ್ನಲ್ಲಿ ಒಬ್ಬ ಕವಿ ಹೇಳ್ತಾರೆ, ಆಲ್ ಥಿಂಗ್ಸ್ ಆರ್ ಸಬ್ಜೆಕ್ಟ್ ಟು ಡಿಕೆ ವೆನ್ ಫೇಟ್ ಸಮನ್ಸ್ ಈವನ್ ಮಾನಾರ್ಕ್ಸ್ ಟು ಒಬೆ ಅಂತ. ರಾಜಮಹಾರಾಜರು ವಿಧಿಯ ಒಂದು ಕರೆಗೆ ಹೋಗೊಡ್ಲೇಬೇಕು ಅಂತ ಅಲ್ವಾ? ಈ ಹಾಡು ಅದೇ ಥರ ಲಿಂಕ್ ಇದೆ. ಯಾವುದು ಹೇಳಿ? ಕಾಯಾದ ಕೊಂಬೆ ಮೇಲೆ ಮಾಯಾದ ಗಿಳಿ ಕುಳಿತು, ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ಎನ್ನ ಕಾಯಕ್ಕೊಂದು ಮಾತನ್ನು ಹೇಳದೆ ಒಂಟೆ ಅಂತ ಹೇಳ್ತಾರಲ್ಲ, ಹಾಗೆ ಯಾರೂ ಹೇಳಿ ಹೋಗೋದಿಲ್ಲ ನೋಡಿ. ಅದೊಂದು ಇದ್ದಿದ್ದರೆ ಅದೇನೇನಾಗಿರ್ತಾ ಇತ್ತೋ ಏನೋ ಪ್ರಪಂಚ ಅಲ್ವಾ? ಸಾವು ಬಂದಾಗ ಯಾರನ್ನೂ ಹೇಳಿ ಹೋಗೋದಿಲ್ಲ. ಹಾಗಾಗಿ ನಿಮ್ಮ ಹಾಡೋದೇನೆ, ಒಂದು ಮಾತು ಹೇಳಿಲ್ವೇ ನನಗೆ, ನೀನು ಇವತ್ತು ಯಮನ ಊರಿಗೆ ನಿನ್ನ ಹೋಗ್ತಾ ಇದೀಯ ಅಂತ ಹೇಳಿಬಿಟ್ಟು ಎಷ್ಟು ಅರ್ಥ ಇದೆ ನೋಡಿ ಅದರಲ್ಲಿ. ಪಲ್ಲಕ್ಕಿ ಮೇಲೆ ಯಮನ ಊರಿಗೆ ಹೋಗ್ತಕ್ಕಂಥದ್ದು ಇದೆಲ್ಲನೂ
ಒಳ್ಳೆ ಈ ಹಾಡುಗಳನ್ನ ಹಾಡಲಿಕ್ಕೇ ನೀವು ವಿಶೇಷವಾದ ಕಂಠ ನಿಮ್ಮದು. ಅದರಲ್ಲಿ ಎರಡನೇ ಮಾತಿಲ್ಲ. ತುಂಬ ಮಧುರವಾಗಿತ್ತು, ಸುಮಧುರವಾಗಿ ಹಾಡಿದ್ರಿ. ಆ ಒಂದು ಭಾವನೆಗಳನ್ನು ಕೂಡ ನೀವು ವ್ಯಕ್ತಪಡಿಸಿದ್ರಿ. ನಿಮಗೆ ಒಳ್ಳೆಯದಾಗಲಿ. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಿ. ಒಳ್ಳೆಯದಾಗಲಿ ನಿಮಗೆ ಮುಂದಿನ ಸುತ್ತಿಗೆ. ಥ್ಯಾಂಕ್ ಯು.